ನಮಸ್ಕಾರ ಸ್ನೇಹಿತರೆ, ನಮ್ಮ ಅವಕಾಶದ ಸದುಪಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಅಬಕಾರಿ ಇಲಾಖೆಯ ಬಹುನಿರೀಕ್ಷಿತ ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಕರ್ನಾಟಕ ಸರ್ಕಾರ ಅಬಕಾರಿ ಇಲಾಖೆಯಲ್ಲಿ ಒಟ್ಟು 1200 ಹುದ್ದೆಗಳನ್ನು ಭರ್ತಿ ಮಾಡಲು ಘೋಷಣೆ ಮಾಡಿದೆ. ಹುದ್ದೆಗಳ ವಿವರ ಹೀಗಿದೆ. ಒಟ್ಟು ಹುದ್ದೆಗಳು 1207. ಮೊದಲನೇದಾಗಿ ಅಬಕಾರಿ ಪೇದೆ 942 ಹುದ್ದೆಗಳು ಹಾಗೂ ಅಬಕಾರಿ ಉಪನಿರೀಕ್ಷಕರು 265 ಹುದ್ದೆಗಳಿದೆ. ವಿದ್ಯಾರ್ಹತೆ ನೋಡೋದಾದ್ರೆ ಅಬಕಾರಿ ಪೇದೆ ಹುದ್ದೆಗೆ SSLC ಅಥವಾ PUC ಪಾಸ್ ಆಗಿರುವ ಅಭ್ಯರ್ಥಿಗಳು ಅರ್ಹರಾಗುವ ಸಾಧ್ಯತೆ ಇದೆ. ಅಬಕಾರಿ ಉಪನಿರೀಕ್ಷಕರ ಹುದ್ದೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಪೂರ್ಣಗೊಳಿಸಿರಬೇಕು. ವಯೋಮಿತಿ: ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ವಯಸ್ಸು ಹೊಂದಿರಬೇಕು. ಗರಿಷ್ಠ ವಯೋಮಿತಿ ಹಾಗೂ ಮೀಸಲಾತಿ ವರ್ಗಗಳಿಗೆ ವಯೋಮಿತಿ ಸಡಿಲಿಕೆ ಸರ್ಕಾರದ ಅಧಿಕೃತ ನೋಟಿಫಿಕೇಶನ್ ಅಲ್ಲಿ ಸ್ಪಷ್ಟವಾಗಿ ಪ್ರಕಟಿಸಿದೆ. ವೇತನ ಶ್ರೇಣಿ: ಅಬಕಾರಿ ಪೇದೆ ಹುದ್ದೆಗೆ ಮಾಸಿಕ ವೇತನ 21,400 ರಿಂದ 42,000 ವರೆಗೂ ಇರುತ್ತೆ. ಅಬಕಾರಿ ಉಪನಿರೀಕ್ಷಕರ ಹುದ್ದೆಗೆ 30,350 ರಿಂದ 58,250 ರೂಪಾಯಿ ವೇತನ ದೊರೆಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ ಎಂಬ ನಿಜವಾದ ಅರ್ಥವೇನೆಂದರೆ ಅಗತ್ಯ ಬಂದ ನಂತರ ತಯಾರಿ ಆರಂಭಿಸುವುದಲ್ಲ, ಅಗತ್ಯ ಬರುವ ಮುನ್ನವೇ ಸಿದ್ಧರಾಗಿರಬೇಕು ಎಂಬುದು. ಇಂದು ಅಬಕಾರಿ ಇಲಾಖೆಯ 1207 ಹುದ್ದೆಗಳ ಅಧಿಕೃತ ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ. ಆದರೆ ನೋಟಿಫಿಕೇಶನ್ ಬಂದ ನಂತರ ಪುಸ್ತಕ ತೆರೆದು ಓದಲು ಶುರು ಮಾಡಿದರೆ ಸಮಯ ಸಾಕಾಗುವುದಿಲ್ಲ. ಆದ್ದರಿಂದ ಇಂದಿನಿಂದಲೇ ಸಿಲೆಬಸ್ ಓದಿ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ, ದೈಹಿಕ ಪರೀಕ್ಷೆಗೆ ಅಗತ್ಯವಿದ್ದರೆ ಈಗಿನಿಂದಲೇ ತಯಾರಿ ಮಾಡಿ. ನೆನಪಿರಲಿ, ಅವಕಾಶ ಬಂದಾಗ ಸಿದ್ಧರಾಗಿರುವವರೇ ಯಶಸ್ಸು ಸಾಧಿಸುತ್ತಾರೆ. ಇಂತಹ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಧನ್ಯವಾದಗಳು.